ಅದು ಅದು ತಾಲೂಕ್ ಆಫೀಸ್ಗೆ ಹೋಗಿದ್ವಿ ಆ ಲೆಟ್ರ್ ಬಗ್ಗೆ ಹೇಳ್ತಾವನೆ. ಲೇ ಮುಗಿಸಿ, ಟ್ರ್ಯಾಕ್ಟರ್ ಲೋಡ್ ಮಾಡಕ್ಕೆ ಕೇಳಿದ್ನಲ್ಲ, ಮಾಡ್ದೆ ಅಂತ? ಆಯ್ತು ಅಣ್ಣ. ಕೂತ್ಕೊಳ್ಳಿ. ನೀರೆಲ್ಲ ಮಾಡ್ತಿದ್ದೀಲಿ? ಅಷ್ಟೊಂದು ಮರ್ಯಾದೆ ಕೊಟ್ಟು ಕುಂತ್ಕಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತವ್ರಲ್ಲ. ಏನ್ಲ ಮುಂಗುಸಿ ನೀನು ನಾಟಕಗಳು? ನನಗೂ ಗೊತ್ತಿಲ್ಲ ಕಲ, ಸಿಸ್ಟರೇ ಕರ್ಕೊಂಬಂದಿದ್ದು. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ ಕಲ. ಮುಂಗುಸಿ ಅವರೇ, ಸಿಸ್ಟರ್, ನಿಮ್ಮ ಹೆಸರು ನಿಜವಾಗ್ಲೂ ಮುಂಗುಸಿನಾ? ಮುಂಚಿನ ಗದ್ದೆ ಗುಣಸ್ವಾಮಿ ಸಿದ್ದೇಶ್ವರ ಅಂತ ನನ್ನ ಪೂರ್ತಿ ಹೆಸರು ಸಿಸ್ಟರ್. ಅದನ್ನ ಕರೆಯೋಕ್ಕೆ ಓಸಿ ಹಿಂಸೆ ಆಯ್ತದೆ ಅಂತ ಮೊದಲಿನ ಅಕ್ಷರ ಮಾತ್ರ ತಕೊಂಡು ಮುಂಗೂಸಿ ಅಂತ ಮಡಿಕೊಂಬಿಟ್ಟೆ. ಸಿದ್ದೇಶ್ವರ ತುಂಬ ಚೆನ್ನಾಗಿದೆ ಹೆಸರು. ನೀವು ನೋಡಿದ್ರೆ ಮುಂಗ್ಸಿ ಅಂತ ಇಟ್ಕೊಂಡಿದ್ದೀರಾ. ನಾನು ಇನ್ಮೇಲಿಂದ ನಿಮ್ಮನ್ನ ಸಿದ್ದೇಶ್ ಅಂತ ಕರಿತೀನಿ. ಹ್ಞೂ ಸಿಸ್ಟರ್, ಇನ್ಮ್ಯಾಕಾದ್ರೂ ನನ್ನ ಜೀವನ ಬದಲಾಯ್ತದ ನೋಡುಮ. ಅದು ಇವಂತವ ಏನೋ ಮಾತಾಡಬೇಕು ಅಂದ್ರಂತೆ, ಏನದು? ಓ ಕರೆಕ್ಟು. ಸಿದ್ದೇಶ್ ಅವರೇ, ನಿಮ್ಗೆ ಈ ರೌಡಿಗಳು, ಕಳ್ಳರು, ಪೋಖ್ರಿಗಳೆಲ್ಲ ಪರಿಚಯ ಇದ್ದಾರೆ ಅಲ್ವಾ? ಅಯ್ಯೋ ಶಿವನೇ, ನಾನೀಗ ಅಂಥವ್ರ ಸಮಸ್ಯೆ ಎಲ್ಲ ಮಾಡೋಕ್ಕಿಲ್ಲ. ಈಗಲ್ಲ, ಮೊದಲು ಪರಿಚಯ ಇದ್ರಲ್ವಾ? ಹ್ಞೂ ಸಿಸ್ಟರ್. ಅದರಲ್ಲಿ ಎದೆ ಮೇಲೆ ಅವ್ವ ಅಂತ ಹಚ್ಚೆ ಹಾಕ್ಸ್ಕೊಂಡಿರೋರು ಗೊತ್ತಾ? ಅವ್ವ ಅಂತನಾ? ಯಾಕೆ ಸಿಸ್ಟರ್? ಯಾರಾದ್ರೂ ಗೊತ್ತಿದ್ದಾರಾ ಅಂತ ಹೇಳಿ, ಆಮೇಲೆ ಏನು ವಿಷಯ ಅಂತ ಹೇಳ್ತೀನಿ. ಅಣ್ಣ, ಅದಕ್ಕೆ ಏನೋ ಪರೀಕ್ಷೆ ಮಾಡ್ತಾರಂಗೆ ಕಾಣ್ತೈತೆ, ಸ್ವಲ್ಪ ಹುಷಾರಾಗಿರೋಣ. ನಿಮಗೆ ಯಾರಾದ್ರೂ ಗೊತ್ತಾ? ನಮ್ಮ ತಾಯಿ ಸತ್ತೋಗ್ಲು ಅಂಥವ್ರು ಯಾರು ನಮಗೆ ಪರಿಚಯನೇ ಇಲ್ಲ. ಅಲ್ಲ, ನೀವೇ ಕೇಳ್ತಿದ್ದೀರಾ? ಸ್ನೇಹ ಕೊಡವ, ನಾನೇ ಬಡಿಸ್ತೀನಿ. ಏನು ಬೇಡ, ನಾನೇ ಬಡಿಸ್ತೀನಿ. ಅವ್ವ ಅಂತ ಹಚ್ಚೆ ಹಾಕ್ಸ್ಕೊಂಡಿರೋದು ನೀನೇ ಅಂತ ಗೊತ್ತಿದ್ರು ಅದಕ್ಕೆ ಬೇಕು ಅಂತ ಕೇಳ್ತವ್ರೆ ಕಣೋ. ನಿನ್ನ ತಲೆ, ನಂಗೆ ಯಾಕೋ ಬಂಗಾರಮ್ಮನ ಮಗ ಅಚ್ಚೆ ಹಾಕ್ಸ್ಕೊಂಡವನೇ ಅವನ್ನ ಹಿಡ್ಕೊಡಿ ಅಂತ ಪೊಲೀಸರು ತವ ಹೇಳಕ್ಕೆ ಕೇಳ್ತವ್ರೆ ಅನಿಸ್ತೈತೆ ಕಲ. ಅಯ್ಯೋ ನನ್ನ ಮಗಳು, ಏನೇನು ಹೇಳ್ಬೇಡ ಕಣೋ. ಏನಾಯ್ತು? ಏನಿಲ್ಲ, ಅದು ಯಾರು ಇರ್ಬೋದು ಅಂತ ನಮ್ಮ ನೋಡಕ್ಕೆ ಮಾತಾಡ್ಕತ್ತಿತ್ತು. ನಿಮಗಂತವ್ರು ಯಾರು ಗೊತ್ತಿಲ್ವಾ? ಎಲ್ಲೋ ನೋಡ್ದಂಗೆ ಗೆಪ್ತಿ ಐತೆ ಸಿಸ್ಟರ್. ಹೌದಾ? ಹ್ಞೂ ಸಿಸ್ಟರ್. ಒಸಿ ಸಾಂಬಾರ್ ಹಾಕ್ತೀರಾ? ಎಲ್ಲಿ ನೋಡಿದ್ದೀರಾ? ಅವನ್ ಯಾವುದೋ ಗುಂಪಲ್ಲಿ ನೋಡಿವ್ನಿ, ಆದ್ರೆ ಇಲ್ಲಿ ಅಂತ ಗೆಪ್ತಿ ಬರ್ತಿಲ್ಲ. ನೆನಪಿಸ್ಕೊಳ್ಳಿ, ಅವ್ನು ಎಲ್ಲೇ ಇದ್ರೂ ನಾನು ಅವನ್ನ ಮೀಟ್ ಆಗಬೇಕು. ಹ್ಞೂ ಸಿಸ್ಟರ್, ಯೋಚನೆ ಮಾಡಿ ಹೇಳ್ತೀನಿ. ಕಾಸು ಎಷ್ಟಾಯ್ತವ? ಒಂದು ನಿಮಿಷ ಅಣ್ಣ, ಬಂದೆ. ಇದನ್ನು ಕೊಡುಮ ಅಂತ ತಾಲೀಮ್ ಮಾಡ್ಕೊಂಡ್ಬಂದ್ರೆ ಇವಳೇನಿಲ್ಲ, ನನ್ನೇ ಹುಡ್ಕೊಡು ಅಂತ ನಮ್ಮ ತವೇ ಕೇಳ್ತಾವಳೆ.
ಗಂಡ ಹೆಂಡತಿ ಇಬ್ಬರು ಒಂದಾಗಕ್ಕೆ ನಿಮ್ಮ ತಕ್ಕ ಬಂದಿದ್ರು, ಆದರೆ ನೀವು ಅವರಿಬ್ಬರನ್ನೂ ಬ್ಯಾರೆ ಮಾಡಿ ತೀರ್ಪು ಕೊಟ್ರಿ. ಅದು ತಪ್ಪು. ಹಲೋ, ಇಲ್ಲ ನಾವಿನ್ನೂ ಹೊಂಟಿಲ್ಲ. ನಾವು ಹೊಂಟಾಗ ಫೋನ್ ಮಾಡ್ತೀನಿ. ಹ್ಞೂ. ಅಮ್ಮವರು ಯಾವತ್ತೂ ಒಬ್ಬರು ಈಟೊತ್ತು ಕೂತಿಲ್ವಲ್ಲ, ಏನಾಗೈತೆ? ಮಾಗಿ ನಾನೇ ಕೇಳ್ಬಿಡ್ಲಾ? ಸಡನ್ನಾಗಿ ಕೆಲಸ ಬಂತೋ ಏನೋ, ಲೇಟಾಗಿ ಬರ್ತಾರೆ ಅನ್ಸುತ್ತೆ. ಏನು ಕೊಡಲಿ ಮೇಡಮ್? ಇನ್ನೊಬ್ರು ಬರೋದಿದೆ, ಬಂದ್ಮೇಲೆ ಆರ್ಡರ್ ಮಾಡ್ತೀನಿ. ಸರಿ ಮೇಡಮ್. ನಂಜಮ್ಮನವ್ರೆ ಬಂದು ಓ ನಮಸ್ಕಾರ ಬನ್ನಿ ಒಳಗೆ ಬನ್ನಿ. ನಮಸ್ಕಾರ. ಹಾಯ್, ಪ್ಲೀಸ್ ಕಮ್. ಕ್ಷಮಿಸಿ, ಹೊರಡೋ ಸ್ವಲ್ಪ ತಡ ಆಯಿತು. ಎಲ್ಲ ಇವರಿಂದ. ಹೊರಡುವಾಗ ಏನಾದ್ರು ಇರುತ್ತಲ್ಲ ಇವ್ರದ್ದು ಕಿತಾಪತಿ. ಎಲ್ಲ ಇವಳ ಏನು ಎಲ್ಲ ನನ್ನ ಮೇಲೆ ಎತ್ತಾಗ್ತಾ ಇದೆಯಲ್ಲ ನೀನು? ಅಕ್ಕ, ಅಮ್ಮ. ಅಯ್ಯಯ್ಯೋ, ಪರವಾಗಿಲ್ಲ ಬುಡಿ, ತಡ ಏನಾಗಲಿಲ್ಲ. ಈಗ ಕುಡಿಯೋಕೆ ಏನು ತಗೊಂತೀರಿ? ಕಾಫಿಯಾ ಜ್ಯೂಸಾ? ಯಾವುದಾದ್ರೂ ಸರಿ. ಸರಿ, ಹಂಗಾರೆ ನೀವು ಮಾತಾಡ್ತೀರಿ, ಹೋಗಿ ನನ್ನ ಮಗಳನ್ನ ಕರ್ಕೊಂಬರ್ತೀನಿ. ಇವತ್ತು ಕೆಲಸದವ್ರನ್ನೂ ಬರೋಕ್ಕೆ ಕೇಳಲಿಲ್ಲ. ಚಂದ್ರ ಮಾತಾಡ್ತೀರಿ ನೋಡಿ, ಇವರೇ ನಾನು ಹೇಳಿದ್ನಲ್ಲ. ವಸು ಇಷ್ಟೊತ್ತಿಗೆ ಬಂದಿರ್ತಾಳೆ, ನನಗೋಸ್ಕರ ಕಾಯ್ತಾ ಇರ್ತಾಳೆ. ಕಡೆ ಪಕ್ಷ ವಸುಗೆ ಫೋನ್ ಮಾಡಿನೂ ಹೇಳೋಕ್ಕಾಗ್ತಿಲ್ವಲ್ಲ. ಏನು ತಗೋತೀರಾ ಮೇಡಮ್? ಒಂದು ಆರೆಂಜ್ ಜ್ಯೂಸ್. ಓಕೆ ಮೇಡಮ್. ಇವ್ರು ಫೋನ್ ಇಸ್ಕೊಂಡು ವಸುಗೆ ಕಾಲ್ ಮಾಡಿದ್ರೆ, ಸರ್ ನಿಮ್ಗೆ ಇವತ್ತು ರಜಾನಾ? ಏನ್ರಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾವು ಬರ್ತೀವಿ ಅಂತ ಗೊತ್ತಾಗ್ತಾನೆ ಅವ್ರು ರಜಾ ಹಾಕಿರೋದು ಅಲ್ವಾ ಅಳಿ ಅಂದ್ರೆ? ಏನಮ್ಮವ್ರೆ ಆಗದೆ ಅಳಿಯಂದ್ರು ಅಂತ ಹೇಳ್ತಿದ್ದೀರಲ್ಲ? ಅಲ್ಲ, ನೀವೇನೋ ಹೇಳ್ತಾ ಇದ್ರಿ. ಪಲ್ಲವಿ ಬಾ. ಎಲ್ಲರಿಗೂ ಕೊಡು. ಹುಡುಗಿ ಫೋಟೋದಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಕಲರ್ ಕಮ್ಮಿ ಅಲ್ವಾ? ಮತ್ತೇನು, ಫೋಟೋದಲ್ಲಿ ಕಲರ್ ಕಡಿಮೆ ಮಾಡಿ ಕಳಿಸ್ತೇನೆ. ಸುಮ್ಮನಿರು ನೀನು. ಹುಡುಗಿ ಒಪ್ಪಿಗೆ ಆಗಿದೆ, ತುಂಬ ಚೆನ್ನಾಗಿದ್ದಾಳೆ. ಒಪ್ಪಿಗೆ ಆಗಬೇಕಾಗಿರೋದು ನಿಮ್ಗಲ್ಲ, ಮಗನಿಗೆ. ಅವ್ರ ಮಗ ನಮ್ಮ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರೆ ಮಾತ್ರ ಈ ಮದುವೆ ಗೆಪ್ತಿರ್ಲಿ. ಅದನ್ನು ಒಂದ್ಕಿತ ಕೇಳ್ಬಿಡಿ.
ಹೇಳ್ಬಿಡು ಇನ್ನೊಂದು ಮಾತು. ಅಟ್ಲೀಸ್ಟ್ ಲೇಟ್ ಆಗತ್ತೆ ಅಂತ ಆದರೂ ಹೇಳ್ಬೋದಿತ್ತಲ್ಲ. ಮೆಸೇಜ್ ಕೂಡ ಮಾಡಿಲ್ಲ. ಹೇಗಿದ್ರು ಕೋರ್ಟಲ್ಲೇ ಇರ್ತಾರೆ, ನಾನೇ ಕಾಲ್ ಮಾಡಲಾ? ಟ್ರೈ ಮಾಡಿ ನೋಡ್ತೀನಿ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ ಅಥವಾ ಸ್ವಿಚ್ ಆಫ್ ಆಗಿರಬಹುದು. ಇನ್ನೊಂದು ಸ್ವಲ್ಪ ಹಾಕ್ಲಾ? ಸಾಂಬಾರ್ ಅಥವಾ ಸಿದ್ದೇಶ್, ನೆನಪಿಸ್ಕೊಳ್ಳಿ, ಅವನು ಯಾರು ಅಂತ ನಂಗೆ ಹೇಳಬೇಕು. ಹಾಂ ಸಿಸ್ಟರ್, ಯೋಚನೆ ಮಾಡಿ ಹೇಳ್ತೀನಿ. ನಾವು ಅಷ್ಟು ಕಷ್ಟಪಟ್ಟಿದ್ಕಾದ್ರು ಅದಕ್ಕೆ ಅದನ್ನು ತೆಗೆದು ಓದಬೇಕಾಗಿತ್ತು ಕಣೋ. ಕಂಟಿ ಎಲ್ಲಿದೆಯಾ ಮಗ? ಅವನ ಇಲ್ಲೇ ಹುಡುಗ್ರ ಜೊತೆ ಆಚೆ ಇದ್ದವ. ಹೇಳವ, ನಾನು ಗುಡಿನಾಗಿವ್ನಿ, ಇಲ್ಲಿಗೆ ಬಂದ್ಬಿಡು. ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿತ್ತು. ಸರಿ ಅವ್ವ, ಈಗಲೇ ಬರ್ತೀನಿ. ಏನಂತಣ? ಅವ್ವ ಗುಡಿಗೆ ಬರಕ್ಕೆ ಹೇಳಿದ್ಲುಕಲ್ಲ, ಏನೋ ಮುಖ್ಯವಾದ ಕೆಲಸ ಮಾಡೋದೈತೆ ಅಂದ್ಲು. ಪೂರ್ವಿ ಅತ್ತಿಗೆನಲ್ಲಿ ಕರೆಸಿ ನಿಶ್ಚಿತಾರ್ಥ ಮಾಡ್ಬಿಡ್ತಾರೋ ಏನೋ. ಲೈ ಸುಮ್ಕಿಲ್ಲ, ಹಂಗೆಲ್ಲ ಏನೂ ಆಗಕ್ಕಿಲ್ಲ. ಆಗ ನಾನು ಹೋಗಿರ್ತೀನಿ, ಹುಡುಗರೆಲ್ಲ ಕೇಳ್ಕೊಂಡು ನೀವು ಹೋಗಿರಿ. ಆಯ್ತಾ? ಕೋದಂಡ ಅಮ್ಮರೇ
ಪಾರ್ಟಿ ಆಫೀಸಿಂದ ಫೋನ್ ಬಂದಿತ್ತು, ನೀವೇನೋ ಬರ್ತೀನಿ ಅಂತಂದಿರಂತಲ್ಲ. ಇವತ್ತು ಅಲ್ಲಿಗೆ ಬರೋಕ್ಕಾಗಕ್ಕಿಲ್ಲ ಅಂತೇಳು. ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದ ಕೆಲಸ ಐತೆ. ಬಂಗಾರ ಬಂಗಾರ ಇದೇನ್ ಬಂಗಾರ, ನನ್ನನ್ನು ಬರಕ್ಕೆ ಹೇಳ್ಬಿಟ್ಟು ನೀನು ಹಿಂಗೆ ಒಂದು ಮಾತಾಡ್ದಂಗೆ ಕುಂತ್ಕೊಂಡ್ರೆ ಇದು ನ್ಯಾಯನ ಹೇಳು? ಇದೇನು ಇಟ್ಟೊಂದು ಗಂಭೀರ ಯೋಚನೆ ಮಾಡ್ಕೊಂಡು ಕುಂತಿದ್ಯಲ್ಲ, ಗುಡಿನಾಗ ಏನ ಸಮಸ್ಯೆನಾ? ಆಗ್ಬಾರ್ದಾರ ಸಿಕ್ಬಿಟ್ರಾ ಹೆಂಗೆ? ಇಲ್ಲ ಇಲ್ಲ ಕಂಟಿ, ಯಾರು ಸಿಗ್ಬೇಕಾಗಿತ್ತೋ ಅವರೇ ಸಿಕ್ಕರು. ಅದಕ್ಕೆ ನಾನು ನಿನ್ನ ಕರೆದಿದ್ದು. ವಾ, ಅಂಥವ್ರು ಸಿಕ್ಕಿದ್ರವ? ಪುಟ್ಟಕ್ಕ. ಪುಟ್ಟಕ್ಕನ? ಅವರು ಮೆಸ್ತವ ಇದ್ರಲ್ಲ? ಮೆಸ್ತವ ಇದ್ರ ಅಂದ್ರೆ ನೀನ್ ಮೆಸ್ತಕ್ಕೆ ಹೋಗಿದ್ಯಾ? ಇಲ್ಲ ಇಲ್ಲವ, ಈಟೊತ್ನಾಗೆ ಅವ್ರು ಮೆಸ್ತವ ಇರ್ತಾರಲ್ಲ, ಅದಕ್ಕೆ ಕೇಳಿದೆ. ಅವರು ಗುಡಿ ತಗ ಬಂದಿದ್ರಾ? ಪಂಚಾಯತಿ ಎಲ್ಲ ಸಂದಕ್ಕಾದ್ರೆ ಗುಡಿಗೆ ಹೋಯ್ತೀನಿ ಅಂತ ನಾನು ಹೆಂಗೆ ಬೇಡ್ಕೊಂಡಿದ್ನೋ, ಆ ಪುಟ್ಟಕ್ಕನು ಹಂಗೆ ಬೇಡ್ಕೊಂಡಿದ್ಲಂತೆ. ಅದಕ್ಕೆ ಗುಡಿ ತಗ ಬಂದಿದ್ಲು. ಪುಟ್ಟಕ್ಕ ಸ್ಯಾನೆ ದೊಡ್ಡ ವ್ಯಕ್ತಿ ಕಲ ಕಂಟಿ, ಅಂಥವ್ರು ಸಿಕ್ಕ ತುಂಬ ಅಪರೂಪ. ಪುಟ್ಟಕ್ಕಂಗೆ ಯಾರ ತವ ಹೆಂಗೆ ಮಾತಾಡಬೇಕು ಅನ್ನೋ ನಾಜುಕು ಗೊತ್ತೈತೆ, ಜೊತೆಗೆ ಒಬ್ರು ಗೌರವ ಕೊಟ್ಟು ಹೆಂಗೆ ಗೌರವ ತಕ್ಕೊಳ್ಳೋದು ಅನ್ನೋ ಒಳ್ಳೆತನನೂ ಐತೆ. ಸ್ಯಾನೆ ದಿವಸದಿಂದ ನನ್ನ ಮನಸ್ಸನ್ನ ಕೊರಿತಿದ್ದ ಸಮಸ್ಯೆಗೆ ಇವತ್ತು ಆ ಪುಟ್ಟಕ್ಕನೇ ತೀರ್ಪು ಹೇಳ್ಬಿಟ್ಲು. ತೀರ್ಪ ಏನವ ಅದು? ಇಲ್ಲೇ ಮುಂದಕ್ಕೆ ಬಲಕ್ಕೆ ತಿರುಕ. ಎಲ್ಲಿಗವ? ನಾವು ನಮ್ಮ ಮನೆಗೆ ಹೋಯ್ತಾ ಇಲ್ವಾ? ಇಲ್ಲಿ ಬಲಕ್ಕೆ ತಿರ್ಕೊಂಡ್ರೆ ಎಲ್ಲಿಗೆ ಹೋಯ್ತೀವಿ ಅಂತ ನಿಂಗೆ ಗೊತ್ತಿಲ್ವಾ ಕಂಟಿ? ಇಲ್ಲಿ ಬಲಕ್ಕೆ ತಿರ್ಕೊಂಡ್ರೆ ತೊಳ್ಸಿಕೆರೆ, ಅದಾದ್ಮೇಕೆ ಚಂದ್ರಭವನ್ ಮನೆ. ಅಲ್ಲಿಗೆಯ ನಡಿ. ಏನೋ ದಿಟ್ಟವಾಗ್ಲೂ ನಾವು ಅಲ್ಲಿಗೆ ಹೋಯ್ತಿದ್ದೀವ? ಮತ್ತೆ ಏನ ಕಿರಿಕಾ? ಪುಟ್ಟಕ್ಕ ಏನಂದ್ರು? ಅಯ್ಯಯ್ಯೋ, ಆಟೊಂದು ಗಾಬರಿ ಬೀಳ್ಬೇಡ ಮಗ, ಎಲ್ಲ ಒಳ್ಳೆ ಇಸೆಕೆ ಹೋಯ್ತಾ ಇರೋದು. ಅವೋ ಹಿಂಗೆ ಗುಟ್ಟಾಗಿ ಮಡಗ್ಬೇಡ. ಅವೋ ಅದೇನು ಮ್ಯಾಟ್ರು ಅಂತ ಉಂಡಿ ಹೊಡ್ದಾಗ ಕೇಳ್ತೀನಿ. ಗಂಡ ಹೆಂಡ್ರು ಇಬ್ರು ಒಟ್ಟಿಗೆ ಬಾಳ್ಬೇಕು ಅಂತ ಆಸೆ ಪಟ್ಟ ಮ್ಯಾಕು ಅವ್ರನ್ನ ಬ್ಯಾರೆ ಮಾಡಿರೆ ಅವ್ರ ಜೀವನ ಸುಖವಾಗಿರಕ್ಕಿಲ್ಲ. ನನ್ನ ಗಂಡ ಇಲ್ಲದೆ ನಾನು ಪಟ್ಟಿರೋ ಕಷ್ಟ, ಸಂಕಟ, ಕಣ್ಣೀರು ತಲ್ದೆಂಬಿಗೆ ಗೊತ್ತು. ಇಬ್ರು ಮನ್ಸೊಪ್ಪಿ ಮದುವೆ ಆದಂಗೆ, ಮನ್ಸೊಪ್ಪಿ ದೂರ ಆದ್ರೆ ತೊಂದರೆ ಇಲ್ಲ. ಆದ್ರೆ ನನ್ನಂಗಾಗ್ಲಿ, ನೀವು ತೀರ್ಕೊಟ್ರಲ್ಲ ಆ ಜೋಡಿ ಹಂಗಾಗ್ಲಿ, ಜೊತೆಯಾಗಿ ಜೀವನ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಜೀವನ ಮಾಡಕ್ ಆಯ್ದೆ ಹೋದ್ರೆ ಅದು ನರಕ. ನರಕನ್ರವ ದಿಟ್ವಾಳು ನಾವ? ನಿನ್ ಮನ್ಸು ಬದಲಾಗೋಯ್ತಾ? ಮನ್ಸು ಬದಲಾಗೋಯ್ತಾ ಅಂತ ಕೇಳಿದ್ರೆ ಇಲ್ಲ ಕಲ ಕಂಟಿ. ಆದ್ರೆ ನನ್ನ ಮಗಳು ಜೀವನ ಬದಲಾಗತ್ತೆ ಅನ್ನೋಂಗಿದ್ರೆ ಮನ್ಸು ವಸಿ ಬಿಟ್ಕೊಡಕ್ಕೆ ತಯಾರಾಗೈತೆ. ಆಟೆ ಹೆಂಗೋ ನೀನ್ ತೀರ್ಮಾನ ತಗೊಂಡಲ್ಲವ, ಇನ್ಮೇಕೆ ಒಳ್ಳೇದೇ ಆಯ್ತದೆ. ಎಲ್ಲ ಪುಟ್ಟಕ್ಕಂಗೆ ಧನ್ಯವಾದ ಹೇಳ್ಬೇಕು ಕಲ.
ಪುಟ್ಟಕ್ಕನ ಮ್ಯಾಕೆ ಅವಂಗೆ ಈಟೊಂದೆಲ್ಲ ಒಳ್ಳೆ ಅಭಿಪ್ರಾಯ ಬಂದೈತಂದ್ರೆ ಸ್ನೇಹನ್ ಮ್ಯಾಗ ಒಳ್ಳೆ ಅಭಿಪ್ರಾಯ ತರಿಸೋದು ಕಷ್ಟ ಏನಿಲ್ಲ. ಹಾಂ, ಚಂದ್ರು ಬಾವ ಏನೋ ತಂಗಿಯವನ ಒಂದಾಗ್ಲಿ, ಆಮ್ಯಾಗ ನನ್ನ ಪ್ರೀತಿ ಬಗ್ಗೆ ಅವಂಗೆ ಹೇಳ್ಬಿಡ್ತೀನಿ.